ನೀವು ಆದೇಶ ಪ್ರಧಾನ ಕಾರ್ಯದರ್ಶಿಗಳು ಮಾಡಿದ್ದಾರೆ. ಇದರಲ್ಲಿ ನೀವು ಡಿಫಿಟೆಡ್ ಕ್ಯಾಂಡಿಡೇಟ್ ಹೆಸರಿನಲ್ಲಿ 1 ಕೋಟಿ ರೂಪಾಯಿ ಅನುದಾನವನ್ನು ಇಲ್ಲಿ ಕೊಟ್ಟಿದ್ದೀರಿ. ಎರಡನೇದು, ಅಲ್ಲಿರುವಂತ ಡಿಡಿ ಏನ್ ಕೇಳ್ತಾರೆ ಅಂತಂದ್ರೆ, ಸದರಿ ಕಾಮಗಾರಿಯನ್ನು ನಿರ್ವಹಿಸಲು ಏಜೆನ್ಸಿಯನ್ನು ಗುರುತಿಸಿಕೊಡುವಂತೆ ಅಂತೇಳಿ ಅವ್ರಿಗೊಂದು ಪತ್ರ ಬರೀತಾರೆ ಅಂತಂದ್ರೆ, ಶಾಸಕರಿಗೆ ಏನ್ ಬೆಲೆ ಇಲ್ಲೇನೋ? ಶಾಸಕರು ಯಾಕಿರ್ಬೇಕಂಗಾರೆ? ಇಲ್ಲಿ ಶಾಸನ ಸಭೆನ ಯಾಕೆ ನಡೆಸ್ತೀರಿ ನೀವು ಏಜೆನ್ಸಿನ ಯಾರಿಗೆ ಕೊಡಬೇಕು ಅನ್ನೋದನ್ನು ಒಬ್ಬ ಡಿಫಿಟೆಡ್ ಕ್ಯಾಂಡಿಡೇಟ್ ಹತ್ರ ಕೇಳ್ತಾರೆ ಒಬ್ಬ ಅಧಿಕಾರಿ ಅಂತಂದ್ರೆ, ನಾನ್ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ ಮಾನ್ಯ ಅಧ್ಯಕ್ಷರೇ, ಇದನ್ನು ಸಹಿಸ್ಕೊಳ್ಳಕ್ ಸಾಧ್ಯ ಇಲ್ಲ. ಆ ಅಧಿಕಾರಿನ ಸಸ್ಪೆಂಡ್ ಮಾಡಿ. ಇಲ್ಲ ಅಂತಂದ್ರೆ ಆಗಲ್ಲ. ಇದು ಒಬ್ಬ ಶಾಸಕನಿಗೆ ಗೌರವ ಬೇಡೇನು? ಲಾಸ್ಟ್ ಟೈಮ್ ಇದೇ ಸದನದಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಗೆ ಹೋದಾಗ ಶಾಸಕರಿಗೆ ಉದ್ಘಾಟನೆ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಹಕ್ಕುಚ್ಯುತಿ ಕೊಟ್ಟಿದೀವಿ, ಇನ್ನು ಹಕ್ಕುಚ್ಯುತಿಯಲ್ಲಿ ತೀರ್ಮಾನ ಆಗ್ಲಿಲ್ಲ. ಅದನ್ನ ನೀವು ಅವತ್ತೈದು ಕ್ರಮಗಳನ್ನು ತೆಗೆದುಕೊಂಡಿದ್ರೆ ಇದು ಪುನರಾವರ್ತನೆ ಆಗಲ್ಲ. PWD ಇಲಾಖೆನಲ್ಲೂ ಡಿಫಿಟೆಡ್ ಕ್ಯಾಂಡಿಡೇಟ್ ಹೆಸರಿನಲ್ಲಿ ಅನುದಾನ ಕೊಡ್ತೀರಿ, ಸೋಷಿಯಲ್ ವೆಲ್ಫೇರ್ ಅಲ್ಲೂ ಕೊಡ್ತೀರಿ, ಅಲ್ಪಸಂಖ್ಯಾತರಲ್ಲೂ ಕೊಡ್ತೀರಿ ಅಂತಂದ್ರೆ ಏನಕ್ಕೆ ಶಾಸಕರು ಇರ್ಬೇಕು ನಾವಿಲ್ಲಿ? ದಯಮಾಡಿ ಇದು ಮಾನ್ಯ ಮಾದೇವರ ನಿಮ್ಮ ಇಲಾಖೆ ಒಂದು ಪ್ರಶ್ನೆ ಅಲ್ಲ, ಇದು ಸರ್ಕಾರದ ಪ್ರಶ್ನೆ. ಇದು ದಯಮಾಡಿ ಒಬ್ಬ ಶಾಸಕರಿಗೆ ಗೌರವ ಕೊಡೋದನ್ನ ಕಲೀರಿ. ನಮ್ಮ ಶಾಸಕರ ಗೌರವವನ್ನು ಕಾಪಾಡುವಂತದ್ದು ಪೀಠದ ಕೆಲಸ ಇದೆ. ದಯಮಾಡಿ ಕ್ವಶನ್ ಅವರ್ ಸರಿ ಆಗ್ಲಿಲ್ಲ ಅಂತಂದಾಗ ಹೆಂಗೊಂದು ದಿಟ್ಟ ನಿರ್ಧಾರವನ್ನು ನೀವು ತೆಗೆದುಕೊಂಡಿದ್ರಿ, ಈ ವಿಷಯಕ್ಕೆ ಸಂಬಂಧಪಟ್ಟಂತನೂ ಕೂಡ ನಿಮ್ ಪೀಠದಿಂದ ಒಂದು ಒಳ್ಳೆ ಆದೇಶ ಬರಬೇಕು ಮಾನ್ಯ ಅಧ್ಯಕ್ಷರೇ.